ನಮ್ ದೇಶದ $4 ಟ್ರಿಲಿಯನ್ ಎಕಾನಮಿದು ಮೇನ್ ಡ್ರೈವಿಂಗ್ ಇಂಜಿನ್ ಬಂದ್ಬಿಟ್ಟು 60% ಅಕೌಂಟ್ ಆಗೋದು ಡೊಮೆಸ್ಟಿಕ್ ಕನ್ಸಂಪ್ಷನ್. ಈ ಡೊಮೆಸ್ಟಿಕ್ ಕನ್ಸಂಪ್ಷನ್ ಏನಂತ ಯೋಚನೆ ಮಾಡ್ತಾ ಇದ್ರೆ ಪ್ರಾಡಕ್ಟ್ಸ್ ವಿಚ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಅಂಡ್ ಕನ್ಸ್ಯೂಮ್ಡ್ ಬೈ ಇಂಡಿಯನ್. ಅದಾದ್ಮೇಲೆ ಟ್ಯಾಕ್ಸಸ್ ಕೂಡ ಇಂಡಿಯನ್ ಗವರ್ಮೆಂಟ್ ಹೋಗೋದು. ಇಲ್ಲಿ ಇದನ್ನ ನಾವು ಡೊಮೆಸ್ಟಿಕ್ ಕನ್ಸಂಪ್ಷನ್ ಅಂತ ಹೇಳ್ತೀವಿ. 14% ನಮಗೆ ಮರ್ಚೆಂಟೈಸ್ ಎಕ್ಸ್ಪೋರ್ಟ್ಸ್ ಇರುತ್ತೆ. ಮರ್ಚೆಂಟೈಸ್ ಎಕ್ಸ್ಪೋರ್ಟ್ಸ್ ಬೇರೆ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡೋಂಥದ್ದು ವಿಚ್ ಇಸ್ ವ್ಯಾಲ್ಯೂಡ್ ಅಟ್ ಅರೌಂಡ್ 500 ಬಿಲಿಯನ್. ಅದರಲ್ಲಿ ನಮ್ದು ಮತ್ತೆ US ಇರೋದು 80 ಬಿಲಿಯನ್ ಅಕೌಂಟ್ ಆಗಂತ ಟ್ರಾನ್ಸಾಕ್ಷನ್. ಈ 80 ಬಿಲಿಯನ್ ಅಲ್ಲಿ IT ಮತ್ತೆ ಫಾರ್ಮಾನ ರೀಸನಬಲಿ ಎಕ್ಸೆಂಪ್ಟ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಅದ್ರ ಮೇಲೆ ಕೂಡ ಟ್ಯಾಕ್ಸೇಷನ್ ಅನ್ನ ಅಥವಾ ಟ್ಯಾರಿಫ್ ಅನ್ನ ಇನ್ಕ್ರೀಸ್ ಮಾಡಬಹುದು. ಉಳಿದಿದ್ದು ನಮಗೆ $40 ಬಿಲಿಯನ್. $40 ಬಿಲಿಯನ್ ಮೇಲೆ 26% ಏನ್ ಟ್ಯಾರಿಫ್ ಇವಾಗ ಇನ್ಕ್ರೀಸ್ ಮಾಡಿದಾರೋ ಇಟ್ ಅಕೌಂಟ್ಸ್ ಅಪ್ ಟು $10 ಬಿಲಿಯನ್. $10 ಬಿಲಿಯನ್ ಅಡಿಷನಲ್ ಟ್ಯಾಕ್ಸಸ್ ನಾವು ಕಟ್ಟಬೇಕಂತ ಬಂದಿದೆ. $10 ಬಿಲಿಯನ್ $4 ಟ್ರಿಲಿಯನ್ ಎಕಾನಮಿನ ಏನಾದ್ರೂ ಮೂವ್ ಮಾಡಕ್ಕಾಗತ್ತಾ ಅಥವಾ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಕ್ಕಾಗತ್ತಾ? ಡೇಟಾ ಪ್ರಕಾರ ನಾವು ನೋಡಕ್ ಹೋದ್ರೆ ಇಂಪ್ಯಾಕ್ಟ್ ಮಾಡಲ್ಲ. ಬಟ್ ಇವಾಗ ರಿಟೇಲ್ ಟ್ರೇಡರ್ಸ್ ಮತ್ತೆ ಇನ್ವೆಸ್ಟರ್ಸ್ ಪ್ಯಾನಿಕ್ ಆಗಿರೋದ್ರಿಂದ ಈ ರೀತಿಯ ಒಂದು ವಾಲೆಟಾಲಿಟಿ ನೀವು ರೀಸೆಂಟ್ ಆಗಿ ಮಾರ್ಕೆಟ್ಸ್ ಅಲ್ಲಿ ನೋಡಿದೀರಾ. ಬಟ್ ಇದು ಕಂಟಿನ್ಯೂ ಆಗಲ್ಲ. ಮಾರ್ಕೆಟ್ಸ್ ಆರ್ ಗೋಯಿಂಗ್ ಟು ಫ್ಲರಿಶ್. ಅದಾದ್ಮೇಲೆ ಮೇನ್ ರೀಸನ್ ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಟ್ಯಾರಿಫ್ ಇನ್ಕ್ರೀಸ್ ಮಾಡೋದ್ರಿಂದ ಯಾರು ಇಂಪ್ಯಾಕ್ಟ್ ಆಗ್ತಾ ಇದಾರೆ ಅಂತ ನೀವು ಯೋಚನೆ ಮಾಡಿದ್ರೆ ಇಟ್ ಇಸ್ ದಿ ಅಮೆರಿಕನ್ ಕನ್ಸ್ಯೂಮರ್ಸ್. ಅವ್ರ ಮೇಲೆ ಕೂಡ ಟ್ಯಾಕ್ಸೇಷನ್, ನಮ್ಮ ಇಂಡಿಯನ್ ಪ್ರಾಡಕ್ಟ್ ಮೇಲೆ ಟ್ಯಾಕ್ಸೇಷನ್ ಜಾಸ್ತಿ ಮಾಡಿದ್ರೆ ದೇ ವಿಲ್ ಹ್ಯಾವ್ ಟು ಬಿ ಪೇಯಿಂಗ್ ದ ಟ್ಯಾಕ್ಸಸ್ ಆಸ್ ವೆಲ್. ಇದರಿಂದ ಮೇನ್ ಇಂಪ್ಯಾಕ್ಟ್ ಆಗೋದು ಅಮೆರಿಕನ್ ಕನ್ಸ್ಯೂಮರ್ಸ್.